ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು 2 ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನನಗೆ ಒಳ್ಳೊಳ್ಳೆ ಕಮೆಂಟ್ ಕೂಡ ಬರ್ತಿದೆ. ಸೊ IT ಜಾಬ್ ಬಗ್ಗೆ ಎಲ್ಲ ಹೇಳಿ ಅಂತ ನಾನು ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಮ್ಯಾಕ್ಸಿಮಮ್ ಪೀಪಲ್ ಯಾವುದು ವ್ಯೂವರ್ಸ್ ಇದ್ದಾರೆ ಆ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು. ಇವಾಗ ರಿಮೋಟ್ ಪೊಸಿಷನ್ಗೆ 2 ಕಂಪ್ನಿ ಅಮೆಝಾನ್ ಮತ್ತು ಅಪ್ನಾ ಅಂತ ಕೇಳಿರ್ತೀರ ಎಲ್ರೂ. ಸೊ ಅವು 2 ಕಂಪ್ನಿನೂ ಹೈಯರ್ ಮಾಡ್ತಿದ್ದಾರೆ. ಕಂಪ್ಲೀಟ್ ರಿಮೋಟ್ ಪೊಸಿಷನ್ನೇ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಹೆಂಗೆ ಅಪ್ಲೈ ಮಾಡೋದು ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಮತ್ತು ಏನೇನು ಸ್ಕಿಲ್ಸು ಮತ್ತು ಏನು ಕ್ವಾಲಿಫಿಕೇಷನ್ ಬೇಕೋ ಜಾಬ್ಗೆ ಅಂತ. ಸೊ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ ಮತ್ತು ಹೆಂಗೆ ಅಪ್ಲೈ ಮಾಡೋದು ಮತ್ತು ಹೆಂಗೆ ಅಪ್ಲೈ ಮಾಡೋಕ್ಕಿಂತ ಡೌಟ್ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ವಿಡಿಯೋದಲ್ಲೂ ಕೂಡ ತೋರಿಸಿದ್ದೀನಿ ಹೆಂಗೆ ಅಪ್ಲೈ ಮಾಡೋದು ಅಂತ. ಸೊ ನಿಮ್ಗೇನಾರ ಎರರ್ ಬರ್ತಿದೆ ಸ್ವಲ್ಪ ಟೈಮ್ ಬಿಟ್ಟು ಅಪ್ಲೈ ಮಾಡಿ, ಅಥವಾ ಕಾಪಿ ಪೇಸ್ಟ್ ಮಾಡಿ ಲಿಂಕ್ನ ಗೂಗಲಲ್ಲಿ ಸರ್ಚ್ ಮಾಡಿ ಸೊ ಅಪ್ಲೈ ಮಾಡ್ಬೋದು. ಇವಾಗ ವಿಡಿಯೋದಲ್ಲಿ ಮುಂದೆ ಹೋಗಿ ಹೆಂಗೆ ಅಪ್ಲೈ ಮಾಡೋದು ಮತ್ತು ಏನೇನು ರಿಕ್ವೈರ್ಮೆಂಟ್ ನೋಡ್ಕೊಂಬರೋಣ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಅಮೆಝಾನ್ ಅವರು ಕಂಟೆಂಟ್ ರಿವ್ಯೂವರ್. ಅಮೆಝಾನ್ ರಿಮೋಟ್ ಪೊಸಿಷನ್ಗೆ ಹೈಯರ್ ಮಾಡ್ತಿದ್ದಾರೆ, ಅದು ಫುಲ್ ಟೈಮ್ ಪೊಸಿಷನ್ಗೆ. ಇದು ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದರೆ ಅದು ಪ್ಯಾಷನೇಟ್ ಅಬೌಟ್ ಎನ್ಶ್ಯೂರಿಂಗ್ ಡಿಜಿಟಲ್ ಅಡ್ವರ್ಟೈಸಿಂಗ್ ಪ್ರೊವೈಡಿಂಗ್, ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಹೇಳಿ ಅಂತ ಹೇಳಿದರೆ ಆ ಥರ ಜಾಬ್ ಇದು. ಮತ್ತು ಅಂದರೆ ಟ್ರಸ್ಟ್ ವರ್ತ್ ಎಕ್ಸ್ಪೀರಿಯನ್ಸ್ ಫಾರ್ ಕಸ್ಟಮರ್, ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ದು ಕಸ್ಟಮರ್ದು ನಾವು ಟ್ರಸ್ಟ್ ವರ್ತ್ನ ಗೇನ್ ಮಾಡಬೇಕು. ಆ್ಯಡು ಮತ್ತು ಮಾಡ್ರೇಷನ್ ಟೀಮಲ್ಲಿ ವರ್ಕ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಏನು ಮಾಡೋದಪ್ಪ ಅಂದರೆ ಇಲ್ಲಿ ದಿಸ್ ರೋಲು ಏನು ರೋಲು ಅಂತ ಅಂದರೆ ಬಿ ಪಾರ್ಟ್ ಆಫ್ ಐ ಇಂಪ್ಯಾಕ್ಟ್ ಸ್ಟ್ರಾಟಜಿಕಲ್ ಇಂಪಾರ್ಟೆಂಟ್ ಟೀಮ್ ಅಂತೆ. ಯುವರ್ ವರ್ಕ್ ವಿಲ್ ಡೈರೆಕ್ಟ್ಲಿ ಸಪೋರ್ಟ್ ಅಮೆಝಾನ್ ಫಾಸ್ಟ್ ಗ್ರೋಯಿಂಗ್ ಅಡ್ವರ್ಟೈಸಿಂಗ್ ಬಿಸ್ನೆಸ್ ವಿಚ್ ಇಸ್ ಕ್ಯೂರಿಕಲ್ ಟು ಕಂಪ್ನಿ ಲಾಂಗ್ ಟರ್ಮ್ ಸಕ್ಸಸ್ ಅಂತ. ಅಂದರೆ ಅಡ್ವರ್ಟೈಸ್ಮೆಂಟು ಅದು ಮ್ಯಾನೇಜ್ ಮಾಡೋದು. ಅಂದರೆ ಈಗ ಕಂಪ್ನಿದು ಅಮೆಝಾನಲ್ಲಿ ಅದು ತೊಗೊಳ್ಳಿ ಇದು ತೊಗೊಳ್ಳಿ ಆಫರ್ ಇದೆ ಅಂತ ಎಲ್ಲ ಇರುತ್ತಲ್ಲ, ಆ ರೋಲ್ ನಮ್ಮದು. ಮತ್ತು ವರ್ಕ್ ಆನ್ ಕಟಿಂಗ್ ಏಜ್ ಅಡ್ವರ್ಟೈಸಿಂಗ್ ಸೊಲ್ಯೂಷನ್ನು, ಕೊಲಾಬ್ರೇಟ್ ವಿತ್ ಅ ಕ್ರಾಸ್ ಫಂಕ್ಷನಲ್ ಟೀಮ್ ಟು ಎಕ್ಸ್ಪ್ಲೋರ್ ಇನೋವೇಟಿವ್ ಕಂಟೆಂಟ್ ಫಾರ್ಮೆಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತಂದರೆ ಕ್ರಾಸ್ ಫಂಕ್ಷನಲ್ ಟೀಮ್ ಜೊತೆ ಎಲ್ಲ ಯಾವ ಥರ ಹೊಸ್ದಾಗಿ ಅಡ್ವರ್ಟೈಸ್ ಮಾಡ್ಬೋದು ಅಂತ ನೋಡಬೇಕಾಗುತ್ತೆ. ಮತ್ತು ಜಾಯ್ನ್ ಎ ಟೀಮ್ ವಿತ್ ಅ ಎಂಟ್ರಪ್ರಿನಲ್ ಸ್ಪಿರಿಟ್ ಆ್ಯಂಡ್ ಬಯಾಸ್ ಆಫ್ ಆ್ಯಕ್ಷನ್ಸ್ ಅಂತ. ಅಂದರೆ ಫುಲ್ಲು ಚೆನ್ನಾಗಿ ಎಂಥಸ್ಟಿಟಿಕ್ ಆಗಿ, ಅಂದರೆ ಎಲ್ಲ ಕೆಲಸ ಮಾಡಿಕೊಂಡು ಯಾರ ಜೊತೆನೂ ಎಲ್ಲ ಬೇರೆ ಟೀಮ್ ಜೊತೆ ಎಲ್ಲ ಚೆನ್ನಾಗಿ ವರ್ಕ್ ಮಾಡೋದು ಬೇಕಂತೆ. ಇಂಗ್ಲೀಷ್ ಕಮ್ಯುನಿಕೇಷನ್ ಮೇಯ್ನಾಗಿ ಬೇಕು ಅಂತ ಹೇಳಿದ್ದಾರೆ. ಇನ್ನು ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಮಾಡ್ರೇಟ್ ಕಂಟೆಂಟ್ ವಿಚ್ ಇನ್ಕ್ಲೂಡ್ ಇಮೇಜ್, ಟೆಕ್ಸ್ಟ್, ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್, ಆಡಿಯೋ ಆ್ಯಂಡ್ ವಿಡಿಯೋ ಅಂತಂದರೆ ಇದೆಲ್ಲ ಕ್ಲೀನಾಗಿ ಚೆಕ್ ಮಾಡ್ಕೋಬೇಕು. ಆಡಿಯೋ ವಿಡಿಯೋ ಅಮೆಝಾನ್ದು ಹೆಸರು ಹೇಳ್ಕೊಂಡೆಲ್ಲ ಮಾಡ್ತಿರ್ತಾರಲ್ಲ ಅದನ್ನೆಲ್ಲ ಚೆಕ್ ಮಾಡಬೇಕು. ಐಡೆಂಟಿಟಿ ದಟ್ ನೆಗೆಟಿವ್ ಆರ್ ಸೆಕ್ಷುವಲ್ ಇನ್ ನೇಚರ್ ಅಂತಂದರೆ ಆ್ಯಡಲ್ಲಿ ಅಥವಾ ಏನಾದರೂ ನೆಗೆಟಿವಿಟಿ ಇದ್ದರೆ ಮತ್ತು ಏನಾದರೂ ಹರಾಸ್ಮೆಂಟ್ ಥರ ಇದ್ದರೆ ಅದನ್ನ ನೋಡಿ ಆ ಆ್ಯಡ್ನ ರಿಮೂವ್ ಮಾಡಬೇಕಾಗುತ್ತೆ. ಮತ್ತು ಏನು ಮಾಡಬೇಕು, ಐಡೆಂಟಿಫೈಯಿಂಗ್ ದ ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ ಅಕ್ರಾಸ್ ಆಲ್ ದ ಕ್ಯಾಟಗರೀಸ್ ಅಂತಂದರೆ ಯಾವ್ಯಾವ ಪ್ರಾಡಕ್ಟ್ಗೆ ಯಾವ್ಯಾವ ಥರ ಅಡ್ವರ್ಟೈಸ್ ಮಾಡ್ಬೋದು ಅದನ್ನ ಮಾಡಬೇಕು. ಕನ್ಸಿಸ್ಟೆಂಟ್ಲಿ ಮೀಟ್ ಪ್ರೊಡಕ್ಟಿವಿಟಿ, ಪ್ರಿಸಿಷನ್ ಆ್ಯಂಡ್ ಅದರ್ ಆಪರೇಷನಲ್ ಮ್ಯಾಟ್ರಿಕ್ಸ್. ಇದು ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಜೊತೆ ನಾವು ನೋಡೋದು ಯಾವ ಥರ ಅಡ್ವರ್ಟೈಸ್ಮೆಂಟ್ ಇದೆ, ಅದರಲ್ಲಿ ಏನಾದ್ರು ಹರಾಸ್ಮೆಂಟ್ ನೆಗೆಟಿವಿಟಿ ಇದೆಯಾ ಅಂತ ಈ ರೋಲ್ ಆಗಿರುತ್ತೆ. ಇನ್ನು ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಬ್ಯಾಚುಲರ್ಸ್ ಡಿಗ್ರಿ ಕಂಪಲ್ಸರಿ ಅಂತ. ಅಂದರೆ ಇವ್ರು PUC ಅವ್ರು ಗೈಡ್ ಮಾಡ್ತಿಲ್ಲ, ಕಂಪಲ್ಸರಿ ಬ್ಯಾಚುಲರ್ ಡಿಗ್ರಿ ಆಗಿರಬೇಕು. ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್, ಸ್ಪೀಕ್, ರೈಟ್, ರೀಡ್ ಇಂಗ್ಲೀಷ್ ಬರಲೇಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಮೈಕ್ರೋಸಾಫ್ಟ್ ಆಫೀಸ್ ಪ್ರಾಡಕ್ಟ್ ಅಪ್ಲಿಕೇಶನ್, ಎಕ್ಸೆಲ್ಲು, ಔಟ್ಲುಕ್ಕು, ಟೀಮ್ಸ್ ಇವೆಲ್ಲ ಯೂಸ್ ಮಾಡೋಕ್ಕೆ ಬರಬೇಕು ನಮಗೆ ಅಂತ ಹೇಳ್ತಿದ್ದಾರೆ. ಇನ್ನು ಬೇಸಿಕ್ ಕ್ವಾಲಿಫಿಕೇಷನ್ ನೋಡೋದಾದರೆ ಬ್ಯಾಚುಲರ್ಸ್ ಡಿಗ್ರಿ, ಸ್ಪೀಕ್, ರೈಟ್ ಆ್ಯಂಡ್ ರೀಡ್ ಫ್ಲೂಯೆಂಟ್ಲಿ ಇನ್ ಇಂಗ್ಲೀಷ್ ಅಂತೆ. ಮತ್ತು ಎಕ್ಸ್ಪೀರಿಯನ್ಸ್ ವಿತ್ ಮೈಕ್ರೋಸಾಫ್ಟ್ ಆಫೀಸ್ ಆಲ್ರೆಡಿ ಹೇಳ್ದಂಗೆ. ಮತ್ತು ರೊಟೇಷನಲ್ ಶಿಫ್ಟಲ್ಲಿ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು. ಅಂದರೆ ಯಾವ ಟೀಮ್ ಯಾವಾಗ ಹಾಕಿದ್ರೂ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಹೇಳೋರೆ. ಮತ್ತು ಎಕ್ಸ್ಪೀರಿಯನ್ಸ್ ಇನ್ ಆನ್ಲೈನ್ ಅಡ್ವರ್ಟೈಸಿಂಗ್ ಇಸ್ ಆ್ಯಡೆಡ್ ಅಡ್ವಾಂಟೇಜ್ ಅಂತ ಹೇಳೋರೆ. ಮ್ಯಾಂಡೇಟರಿ ಏನಿಲ್ಲ, ಬಟ್ ಇದ್ದರೆ ಬೆಸ್ಟ್ ಅಂತ ಹೇಳೋರೆ. ಮತ್ತು ಎಕ್ಸೆಲ್ ನಾಲೆಡ್ಜ್ ಇರಬೇಕು. ಇಷ್ಟೇ ಇವ್ರದ್ದು ಸ್ಕಿಲ್ಸು ಮತ್ತು ಏನೇನು ಬೇಕು ಅಂತ. ಇವಾಗ ಹೆಂಗೆ ಅಪ್ಲೈ ಮಾಡೋದು ಜಾಬ್ಗೆ ನೋಡೋಣ. ಕೊಟ್ಟಿರೋ ಫಸ್ಟ್ ಲಿಂಕ್ ಕ್ಲಿಕ್ ಮಾಡಿದರೆ ಈ ಪೇಜು ಕರ್ಕೊಂಡು ಹೋಗುತ್ತೆ. ನೋಡಿ ಇಲ್ಲಿ ಕಂಟೆಂಟ್ ರಿವ್ಯೂವರು ಅಮೆಝಾನ್ ಅಂತ. ಇಲ್ಲಿ ಅಪ್ಲೈ ನಾವು ಕೊಡೋಣ. ಆಲ್ರೆಡಿ ಅಕೌಂಟ್ ಇದ್ದರೆ ಲಾಗಿನ್ ವಿತ್ ಅಮೆಝಾನ್ ಕೊಡಿ, ಅಥವಾ ನೀವೇನಾದ್ರು ಫಸ್ಟ್ ಟೈಮ್ ಯೂಸರ್ ಆಗಿದ್ದರೆ ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಜಾಬ್ ಸ್ಪೆಸಿಫಿಕ್ ಕ್ವಶನ್ಸ್ ಕೇಳ್ತಾ ಇದೆ. ಅವರು ಬ್ಯಾಚುಲರ್ಸ್ ಡಿಗ್ರಿ ಕಂಪ್ಲೀಟ್ ಆಗಿದೆ ಅಂತ. ಎಸ್ ಇದ್ದರೆ ಎಸ್ ಹಾಕೊಡಿ. ಮತ್ತು ಡ್ಯೂ ಸ್ಪೀಕ್ ರೈಟ್, ಇಂಗ್ಲೀಷ್ ಬರುತ್ತಾ ಬರೆಯೋಕ್ಕೆ ಓದೋಕ್ಕೆ ಅಂತೆಲ್ಲ ಕೇಳ್ತಿದ್ದಾರೆ. ಮತ್ತು ಮೈಕ್ರೋಸಾಫ್ಟ್ ಆಫೀಸ್ ಪ್ರಾಡಕ್ಟ್ ಅಂದರೆ ಎಕ್ಸೆಲ್ ಅವೆಲ್ಲ ಬರುತ್ತಾ ಅಂತ ಕೇಳ್ತಿದ್ದಾರೆ.
ಎಸ್ ಅಂತ ಹಾಕೊಳ್ಳಿ. ಅಂದರೆ ರೊಟೇಷ್ನಲ್ ಶಿಫ್ಟಲ್ಲಿ ವರ್ಕ್ ಮಾಡೋಕ್ಕೆ ಓಕೆನಾ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಏನು ಡು ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ಆನ್ಲೈನ್ ಅಡ್ವರ್ಟೈಸಿಂಗ್ ಅಂತ ಕೇಳ್ತಿದ್ದಾರೆ. ಎಸ್ ಇದ್ರೆ ಎಸ್ ಹಾಕೊಳ್ಳಿ, ನೋ ಇದ್ದರೆ ನೋ ಹಾಕೊಳ್ಳಿ. ನನಗೂ ಗೊತ್ತಿಲ್ಲ, ನೋ ಅಂತಲೇ ಹಾಕ್ಕೊಂಡಿದ್ದೀನಿ. ಡು ಹ್ಯಾವ್ ಎ ನಾಲೆಜ್ ಆಫ್ ಎಕ್ಸೆಲ್ ಅಡ್ವಾನ್ಸ್ ಲೆವೆಲ್ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕೊಳ್ಳಿ. ಯಾಕೆಂದರೆ ಎಕ್ಸೆಲ್ ಬರೋಲ್ಲ ಅಂದರೂ ಹಾಕ್ಕೊಳ್ಳಿ. ಯಾಕೆಂದರೆ ಇದು ಸೆಲೆಕ್ಟ್ ಆದರೆ ವಿತಿನ್ 2 ಡೇಸಲ್ಲಿ ಆರಾಮಾಗಿ ಕಲ್ತ್ಕೋಬೋದು. ಇವಾಗ ಕಂಟಿನ್ಯೂ ಕೊಡೋಣ. ಸೊ ನಂದು ಆಲ್ರೆಡಿ ಅಪ್ಲಿಕೇಶನ್ ಎಕ್ಸಿಸ್ಟ್ ಇದೆ. ಸೊ ಅವರೇ ತೊಗೊಂಡಿದ್ದಾರೆ ಅದೆಲ್ಲ ಇನ್ಫಾರ್ಮೇಷನ್ನು. ಇಲ್ಲೆಲ್ಲ ನಾವು ಡೀಟೇಲ್ಸ್ನೆಲ್ಲ ಫಿಲ್ ಮಾಡ್ಕೋಬೇಕು. ಈಗ ಸಬ್ಮಿಟ್ ಅಪ್ಲಿಕೇಶನ್ ಕೊಡೋಣ. ಅಪ್ಲೈ ಮಾಡಿದ ತಕ್ಷಣ ಮೇಲ್ ಕೂಡ ಬರುತ್ತೆ, ಥ್ಯಾಂಕ್ ಯು ಫಾರ್ ಅಪ್ಲಿಕೇಶನು ರಿಸೀವ್ಡ್ ಆಗಿದೆ ಅಂತ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಎಲಿಜಿಬಲ್ ಇದ್ದೀರಾ ಎಲ್ಲರೂ ಈ ಜಾಬ್ಗೆ ಅಪ್ಲೈ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀನಿ. ಎಲ್ಲರೂ ಒಂದ್ಸಲ ನೋಡ್ಕೊಂಡು ಅಪ್ಲೈ. ಕನ್ಸಿಸ್ಟೆಂಟ್ಲಿ ಮೀಟ್ ಪ್ರೊಡಕ್ಟಿವಿಟಿ ಪ್ರಿಸಿಷನ್ ಆ್ಯಂಡ್ ಅದರ್ ಆಪರೇಷನಲ್ ಮ್ಯಾಟ್ರಿಕ್ಸ್. ಇದು ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಜೊತೆ ನಾವು ನೋಡೋದು ಯಾವ ಥರ ಅಡ್ವರ್ಟೈಸ್ಮೆಂಟ್ ಇದೆ, ಅದರಲ್ಲಿ ಏನಾದ್ರು ಹರಾಸ್ಮೆಂಟ್ ನೆಗೆಟಿವಿಟಿ ಇದೆಯಾ ಅಂತ ಈ ರೋಲ್ ಆಗಿರುತ್ತೆ. ಇನ್ನು ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಬ್ಯಾಚುಲರ್ಸ್ ಡಿಗ್ರಿ ಕಂಪಲ್ಸರಿ ಅಂತ. ಅಂದರೆ ಇವ್ರು PUC ಅವ್ರು ಗೈಡ್ ಮಾಡ್ತಿಲ್ಲ, ಕಂಪಲ್ಸರಿ ಬ್ಯಾಚುಲರ್ ಡಿಗ್ರಿ ಆಗಿರಬೇಕು. ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್, ಸ್ಪೀಕ್ ರೈಟ್ ರೀಡ್ ಇಂಗ್ಲೀಷ್ ಬರಲೇಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಮೈಕ್ರೋಸಾಫ್ಟ್ ಆಫೀಸ್ ಪ್ರಾಡಕ್ಟ್ ಅಪ್ಲಿಕೇಶನ್, ಎಕ್ಸೆಲ್ಲು, ಔಟ್ಲುಕ್ಕು, ಟೀಮ್ಸ್ ಇವೆಲ್ಲ ಯೂಸ್ ಮಾಡೋಕ್ಕೆ ಬರಬೇಕು ನಮಗೆ ಅಂತ ಹೇಳ್ತಿದ್ದಾರೆ. ಇನ್ನು ಬೇಸಿಕ್ ಕ್ವಾಲಿಫಿಕೇಷನ್ ನೋಡೋದಾದರೆ ಬ್ಯಾಚುಲರ್ಸ್ ಡಿಗ್ರಿ, ಸ್ಪೀಕ್ ರೈಟ್ ಆ್ಯಂಡ್ ರೀಡ್ ಫ್ಲೂಯೆಂಟ್ಲಿ ಇನ್ ಇಂಗ್ಲೀಷ್ ಅಂತೆ. ಮತ್ತು ಎಕ್ಸ್ಪೀರಿಯನ್ಸ್ ವಿತ್ ಮೈಕ್ರೋಸಾಫ್ಟ್ ಆಫೀಸ್ ಆಲ್ರೆಡಿ ಹೇಳ್ದಂಗೆ. ಮತ್ತು ರೊಟೇಷ್ನಲ್ ಶಿಫ್ಟಲ್ಲಿ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು. ಅಂದರೆ ಯಾವ ಟೀಮ್ ಯಾವಾಗ ಹಾಕಿದ್ರೂ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಹೇಳೋರೆ. ಮತ್ತು ಎಕ್ಸ್ಪೀರಿಯನ್ಸ್ ಇನ್ ಆನ್ಲೈನ್ ಅಡ್ವರ್ಟೈಸಿಂಗ್ ಇಸ್ ಆ್ಯಡೆಡ್ ಅಡ್ವಾಂಟೇಜ್ ಅಂತ ಹೇಳೋರೆ. ಮ್ಯಾಂಡೇಟರಿ ಏನಿಲ್ಲ, ಬಟ್ ಇದ್ದರೆ ಬೆಸ್ಟ್ ಅಂತ ಹೇಳೋರೆ. ಮತ್ತು ಎಕ್ಸೆಲ್ ನಾಲೆಡ್ಜ್ ಇರಬೇಕು. ಇಷ್ಟೇ ಇವ್ರದ್ದು ಸ್ಕಿಲ್ಸು ಮತ್ತು ಏನೇನು ಬೇಕು ಅಂತ. ಇವಾಗ ಹೆಂಗೆ ಅಪ್ಲೈ ಮಾಡೋದು ಜಾಬ್ಗೆ ನೋಡೋಣ. ನಾನು ಆಗಲೇ ಹೇಳಿದಾಗೆ ಇನ್ನೊಂದು ಕಂಪ್ನಿ ಬಂದ್ಬಿಟ್ಟು ಅಪ್ನಾ ಅಂತ ಕೇಳಿರ್ತೀರ ಆಲ್ಮೋಸ್ಟ್. ಅಪ್ನಾ ಕಂಪ್ನಿ ಇವರು ವ್ಯಾಲಿಡೇಷನ್ ಎಕ್ಸ್ಪರ್ಟ್ ವಾಯ್ಸ್ ಪ್ರೊಸೆಸ್ ರೋಲ್ ಕೈಯಾರು ಮಾಡ್ತಿದ್ದಾರೆ. ಕಂಪ್ಲೀಟ್ ರಿಮೋಟ್ ಪೊಸಿಷನ್. ಅಪ್ನಾ ಅನ್ನೋರು ಇಂಡಿಯಾ ಲಾರ್ಜೆಸ್ಟ್ ಪ್ರೊಫೆಷನಲ್ ನೆಟ್ವರ್ಕಿಂಗ್ ಆ್ಯಂಡ್ ಜಾಬ್ ಪ್ಲಾಟ್ಫಾರ್ಮ್. 250 ಮಿಲಿಯನ್ ಮೆಂಬರ್ಸ್ ಇದ್ದಾರಂತೆ ಆಲ್ರೆಡಿ. ಸೊ ಇವ್ರದ್ದು ಏನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಈ ಜಾಬಲ್ಲಿ ಅಂತಂದರೆ ಎಂಡ್ ಟು ಎಂಡ್ ಓನರ್ಶಿಪ್ ಆಫ್ ಕೇಸಸ್ ಅಂತೆ. ಅಂದರೆ ಏನಾದರೂ ಇಶ್ಯೂಸ್ ಬಂದರೆ ಕಸ್ಟಮರ್ ಕಡೆಯಿಂದ ಅವ್ರದ್ದೆಲ್ಲ ಓನರ್ಶಿಪ್ ತಗೋಬೇಕು ನಾವು. ರೆಸ್ಪಾನ್ಸಿಬಲ್ ಫಾರ್ ಚೆಕಿಂಗ್ ಟ್ಯಾಗ್ಸ್ ಆ್ಯಂಡ್ ರಿವೋಟಿಂಗ್ ಆ್ಯಂಡ್ ಟೈಮ್ ಸ್ಲ್ಯಾಕ್ಸ್ ಮೇಲ್ಸ್ ಅಂತಂದರೆ ಏನಾದ್ರು ಟ್ಯಾಗ್ ಮಾಡಿದರೆ ನಮ್ಮ ಟೀಮ್ ಅವ್ರಿಗೆ ಆ ಮೇಲ್ನೆಲ್ಲ ಚೆಕ್ ಮಾಡಿ ರಿವೋಟ್ ಮಾಡಬೇಕು, ಏನು ಸೊಲ್ಯೂಷನ್ ಕೊಡಬೇಕು ಅಂತ. ಮತ್ತು ನೀಡ್ ಟು ಟೇಕ್ ಅ ಫಾಲೋ ಅಪ್ ಆ್ಯಕ್ಟಿವ್ಲಿ ಆ್ಯಂಡ್ ಡೇಟಾ ದೇ ಆರ್ ವರ್ಕಿಂಗ್ ಅಂತಂದರೆ ಏನಾದ್ರು ಇಶ್ಯೂ ಇದ್ದರೆ ಕಸ್ಟಮರ್ ಜೊತೆ ಇನ್ನೂ ಏನಾದ್ರು ಡೇಟಾ ಬೇಕು ಅಂದರೆ ಅವ್ರ ಜೊತೆ ಫಾಲೋ ಅಪ್ ಮಾಡಿ ಇನ್ಫಾರ್ಮೇಷನ್ ತಗೊಳ್ಳೋದು. ಮತ್ತು ಕ್ಲಿಯರ್ ಐಡಿಯಾ ಆನ್ ಟ್ಯಾಕ್ಸೋನಮಿ ಆ್ಯಂಡ್ ಪ್ರಾಪರ್ ಮ್ಯಾಪಿಂಗ್ ಆಫ್ ಡಿಪಾರ್ಟ್ಮೆಂಟ್ ಸಬ್ ಡಿಪಾರ್ಟ್ಮೆಂಟ್ ಫೋಕಸ್ ಆನ್ ಅಪ್ರೂವಿಂಗ್ ಜಾಬ್ ವಿತ್ ಅ ಪ್ರಾಪರ್ ಹೈಜೀನ್ ಅಂತ. ಅಂದರೆ ಇವಾಗ ಆ ಪ್ರಾಡಕ್ಟ್ ಬಗ್ಗೆ ಆ ಡಿಪಾರ್ಟ್ಮೆಂಟ್ ಬಗ್ಗೆ ಎಲ್ಲ ನಮಗೆ ನಾಲೆಡ್ಜ್ ಇರಬೇಕು. ಮತ್ತು ಎಕ್ಸ್ಪ್ಲೈನಿಂಗ್ ಎಂಪ್ಲಾಯರ್ ಅಂತ ಪರ್ಪಸ್ ಆಫ್ ಡಾಕ್ಯುಮೆಂಟೇಷನ್ ಪ್ರೋಸೆಸ್ ಅಂತಂದರೆ ಅವ್ರಿಗೆ ಯಾಕೆ ಡಾಕ್ಯುಮೆಂಟೇಷನ್ ಬೇಕು ಅಂತ ಅವ್ರಿಗೆ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು. ಇಷ್ಟೇ ಇವ್ರದ್ದು ರೆಸ್ಪಾನ್ಸಿಬಿಲಿಟೀಸು. ಮತ್ತು ಇವ್ರದ್ದು ರಿಕ್ವೈರ್ಮೆಂಟ್ ಏನು ಈ ಜಾಬ್ಗೆ ಅಂತಂದರೆ ಕ್ಯಾಂಡಿಡೇಟ್ ಮಸ್ಟ್ ಬಿ ಗ್ರ್ಯಾಜುಯೇಟ್, ಮಿನಿಮಮ್ ಕ್ವಾಲಿಫಿಕೇಷನ್ ಗ್ರ್ಯಾಜುಯೇಟ್ ಆಗಿರಲೇಬೇಕಂತೆ. ಕ್ಯಾಂಡಿಡೇಟ್ ಮಸ್ಟ್ ಬಿ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ, ಎರಡೂ ಬರಬೇಕು ಮ್ಯಾಂಡೇಟರಿ, ಇಂಗ್ಲೀಷ್ ಮತ್ತು ಹಿಂದಿ. ಬೋತ್ ರಿಟರ್ನ್ ಆ್ಯಂಡ್ ಸ್ಪೋಕನ್ ಅಂತೆ. ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎನಿ ಅದರ್ ರೀಜನಲ್ ಲ್ಯಾಂಗ್ವೇಜ್ ವಿಲ್ ಬಿ ಆ್ಯಡೆಡ್ ಅಡ್ವಾಂಟೇಜ್ ಅಂತ. ಅಂದರೆ ಸೌತ್ ಇಂಡಿಯನ್ ಅದರ್ ಲ್ಯಾಂಗ್ವೇಜ್ ಅಂದರೆ ಆ್ಯಡೆಡ್ ಅಡ್ವಾಂಟೇಜ್ ಅಂತೆ. ಮತ್ತು ಟೈಪಿಂಗ್ ಸ್ಪೀಡ್ ಆಫ್ 20 to 25 ವರ್ಡ್ಸ್ ಮಿನಿಟ್ ಆರ್ ಮೋರ್. ಅಂದರೆ ಟೈಪಿಂಗ್ ಸ್ಪೀಡು ಚೆನ್ನಾಗಿರಬೇಕು ಇದರಲ್ಲಿ ಅಂತ ಹೇಳ್ತಿದ್ದಾರೆ. ಮತ್ತು ಎಕ್ಸೆಲ್ ನಾಲೆಡ್ಜು ಇದರಲ್ಲೂ ಸೇಮ್ ಎಕ್ಸೆಲ್ ನಾಲೆಡ್ಜ್, ಕಂಪ್ಯೂಟರ್ ನಾಲೆಡ್ಜ್ ಕೇಳಿದ್ದಾರೆ. ಮತ್ತು ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ 0 to 2 years ಆಫ್ ಎಕ್ಸ್ಪೀರಿಯೆನ್ಸ್ ಅಂತೆ. ಅಂದರೆ ಫ್ರೆಷರು ಅಪ್ಲೈ ಮಾಡ್ಬೋದು ಈ ಜಾಬ್ಗೆ ಅಂತ ಹೇಳಿದ್ದಾರೆ. ಇನ್ಯಾವ ಥರ ಅಂತ ಅಂದರೆ ಶುಡ್ ಬಿ ಏಬಲ್ ಟು ಜಾಯ್ನ್ ಇಮಿಡಿಯೇಟಾಗಿ ಜಾಯ್ನ್ ಆಗಬೇಕಂತೆ. ಮತ್ತು ಇವು ನಮಗೆ ವೈಫೈ ಮತ್ತು ಲ್ಯಾಪ್ಟಾಪು ನಮ್ಮಂತನೇ ಅಂದರೆ ನಮ್ಮ ಹತ್ರನೇ ಇರಬೇಕು, ಅವ್ರು ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಇವಾಗ ಹೆಂಗೆ ಜಾಬ್ಗೆ ಅಪ್ಲೈ ಮಾಡೋದು ನೋಡೋಣ. ಇನ್ನು ಸೆಕೆಂಡ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಪೇಜು ಕರ್ಕೊಂಡೋಗುತ್ತೆ ನೋಡಿ. ಅಪ್ನಾದವರು ಇದು ವ್ಯಾಲಿಡೇಷನ್ ಎಕ್ಸ್ಪರ್ಟ್ ವಾಯ್ಸ್ ಪ್ರೊಸೆಸ್ ರೋಲ್ ಕೈಯಾರು ಮಾಡ್ತಿದ್ದಾರೆ. ಇದನ್ನು ರಿಮೋಟ್ ಪೊಸಿಷನ್ನೇ. ಈಸಿ ಅಪ್ಲೈ ಮೇಲೆ ಕ್ಲಿಕ್ ಮಾಡೋಣ.
ಫಸ್ಟ್ ಮಾಮೂಲಿ ನಮ್ಮದು ಫೋನ್ ನಂಬರು, ಇಮೇಲ್ ಅಡ್ರೆಸ್ಸು ಮತ್ತು ನಮ್ಮ ರೆಸ್ಯೂಮೆಲ್ಲ ಅಟ್ಯಾಚ್ ಮಾಡಿಕೊಂಡ್ರೆ ಈ ಪೇಜು ಕರ್ಕೊಂಡೋಗುತ್ತೆ. ವಾಟ್ ಈಸ್ ಯುವರ್ ಕರೆಂಟ್ CTC ಎಕ್ಸ್ಪೆಕ್ಟೆಡು. ಫ್ರೆಷರ್ಸ್ ಆಗಿದ್ದು ಇದಕ್ಕೆಲ್ಲ 0 ಹಾಕ್ಕೊಳ್ಳಿ. ಎಕ್ಸ್ಪೀರಿಯನ್ಸ್ಡ್ ಇದ್ದರೆ ಅಂದರೆ ನಿಮ್ಗೆ ಎಷ್ಟು ಇಯರ್ ಎಕ್ಸ್ಪೀರಿಯನ್ಸ್ ಇದೆ ಅದು ಹಾಕ್ಕೊಳ್ಳಿ. ನೋಟಿಸ್ ಪೀರಿಯಡ್ ಎಷ್ಟು ಅಂತ ಹಾಕ್ಕೊಳ್ಳಿ. ಮತ್ತು ಡು ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಿದ್ದಾರೆ, ಇಲ್ಲ ಅಂತ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಹಿಂದಿ ಕೇಳ್ತಿದ್ದಾರೆ, ಹಿಂದಿ ಓದೋಕ್ಕೆ ಬರೆಯೋಕ್ಕೆ ಬರುತ್ತಾ ಅಂತ ಎಷ್ಟು ಅಂತ ಹಾಕ್ಕೊಂಡು ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡೋಣ. ಸಬ್ಮಿಟ್ ಕೊಟ್ಟಾದಮೇಲೆ ಇವ್ರ ಅಪ್ಲಿಕೇಶನ್ ವಾಸ್ ಸೆಂಟ್ ಟು ಅಪ್ನಾ ಅಂತ ಬರುತ್ತೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ಅಪ್ಲೈ ಮಾಡಿ. ಮತ್ತು ಲಾಸ್ಟ್ ಕ್ವಶನಲ್ಲಿ ನಮಗೆ ವೈಫೈ ಮತ್ತು ಲ್ಯಾಪ್ಟಾಪ್ ಇರಲೇಬೇಕಂತೆ, ಅದನ್ನು ಇದೆ ಅಂತ ಹಾಕ್ಕೊಂಡು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಆದರೆ ಇವ್ರ ಕಡೆಯಿಂದನೇ ರಿಯಂಬರ್ಸ್ ಮಾಡಿಕೊಡ್ತಾರೆ ಅನಿಸುತ್ತೆ. ಸೊ ಎಲ್ಲರೂ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ಈ ಜಾಬ್ಗೆ ಅಪ್ಲೈ ಮಾಡಿ. 2 ಜಾಬ್ ಲಿಂಕ್ನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಎಲ್ಲರೂ ಜಾಬ್ಗೆ ಅಪ್ಲೈ ಮಾಡಿ. ಮತ್ತು ಸ್ಕಿಲ್ಸ್ನ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡೋದ್ರಿಂದ ಖಂಡಿತ ಜಾಬ್ ಸಿಕ್ಕೇ ಸಿಗುತ್ತೆ. ಸೊ ಎಲ್ಲರೂ ನಿಮ್ಮ ಸ್ಕಿಲ್ಸ್ನ ಅಪ್ಡೇಟ್ ಮಾಡಿಕೊಂಡು ರೆಸ್ಯೂಮೆನ ಅಪ್ಡೇಟ್ ಮಾಡ್ತಾ ಅಪ್ಲೈ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್ ಮತ್ತು ಹ್ಯಾಪಿ ವೀಕೆಂಡ್ ಟು ಆಲ್. ಬಾಯ್.